ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿನ ಸಾರು. ಉತ್ತರ ಕರ್ನಾಟಕದ ಕಡೆ ಇದನ್ನು ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಜಾರ್ ತೊಗೊಂಡು ಒಂದು ಜಾರ್ಗೆ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಚಕ್ರ ಹಾಕ್ಕೊಳ್ಳಿ. ಆಮೇಲೆ ಚಕ್ಕೆನೂ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 4-5 ಕರಿಮೆಣಸನ್ನು ಹಾಕ್ಕೊಳ್ಳಿ. ಎಲ್ಲ ಮಸಾಲನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕಂದರೆ ಆಮೇಲೆ ಗ್ಯಾಸ್ ಪ್ರಾಬ್ಲಮ್ಮು, ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಅದಕ್ಕೆ ಯಾವುದಕ್ಕೂ ಮಸಾಲ ಜಾಸ್ತಿ ಆ್ಯಡ್ ಮಾಡಲ್ಲ. ನನ್ನ ಫುಡ್ ತುಂಬ ಸಾತ್ವಿಕವಾಗಿರುತ್ತೆ, ಆಮೇಲೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಅದ್ರ ಜೊತೆಗೇ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು 2 ಲವಂಗನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಕ್ಕಂದರೆ ಜಾಸ್ತಿ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಅದ್ರ ಜೊತೆಗೆ ನಾನು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಆಪ್ಷನಲ್ಲು, ನನಗೆ ಇಷ್ಟ, ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ಸೈಡ್ಗೆ ಎಲ್ಲ ಹಸಿ ಕೊಬ್ಬರಿನ ನೀಟಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಣ ಕೊಬ್ಬರಿ ಇದ್ರೂ ಓಕೆ. ಆಮೇಲೆ ಅದಕ್ಕೆ ಇನ್ನೊಂದು 1 ಆನಿಯನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1ರಲ್ಲಿ ಹಾಫ್ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಥಿನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಆಫ್ಟರ್ ಮಿಕ್ಸಿ ಆದಮೇಲೆ ಹೇಗೆ ಈ ಥರ ಬರುತ್ತೆ. ಬನ್ನಿ ಒಗ್ಗರಣೆ ಹಾಕೋಣ. ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಳಿ. 2 ಚಟಪಟ ಅನ್ನೋವರೆಗೂ ವೇಟ್ ಮಾಡಿ. ಇದು ಕಟ್ಟಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ರೈಸು, ಆಮೇಲೆ ನಮ್ಮ ಸೈಡು ಹೋಳಿಗೆ ಮತ್ತು ಕರಿಗಡುಬು ಎಲ್ಲ ಮಾಡ್ತಾರಲ್ಲ, ಸೈಡಿಗೆ ಸ್ವಲ್ಪ ಒಂದೊಂದು ಸಿಪ್ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಪೂರಿ ಜೊತೆನೂ ನಮ್ಮ ಸೈಡ್ ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಆಮೇಲೆ ಇನ್ಸ್ಟಂಟಾಗಿಯೂ ಕೂಡ ಮಾಡ್ಕೋಬೋದು. ಇದಕ್ಕೆ ಮೇನ್ ಕಟ್ ಇಂಪಾರ್ಟೆಂಟು. ಆಮೇಲೆ ಎಲ್ಲ ಚಟಪಟ ಆದಮೇಲೆ ಅದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಬಾಣಲಿ ಆಗಿದೆ ಅಂತ ಹೇಳಬೇಡಿ. ಅದನ್ನು ನಾನು ಅದರಲ್ಲಿ ಬೇಳೆ ಮಾಡ್ಕೊಂಡಿದ್ದೆ, ಅದಕ್ಕೆ ಹಾಗಾಗಿರೋದು. ಸ್ವಲ್ಪ ಇದು ಸ್ಟೀಲ್ ಇರೋದ್ರಿಂದ ಸೈಡ್ಗೆ ಹೊತ್ಕೊಳ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ನಾನು 1 ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ವೇಟ್ ಮಾಡಿ. ಅದಕ್ಕೆ ನಾನು ಈಗಲೇ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಕಲ್ಲುಪ್ಪು. ನೀವು ಸಣ್ಣ ಉಪ್ಪಾದರೂ ಹಾಕೋಬೋದು, ನೋ ಪ್ರಾಬ್ಲಮ್. ನಾನು ಏನಕ್ಕೆ ಒಗ್ಗರಣೆಯಲ್ಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ಈ ಥರ ಚೆನ್ನಾಗಿ ಅದು ಟೊಮೆಟೊ ಮೆಲ್ಟ್ ಆಗುತ್ತೆ. ಅದಕ್ಕೆ ಒಗ್ಗರಣೆಯಲ್ಲೇ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಎಲ್ಲನೂ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹಾಕ್ಕೊಳ್ತಾರೆ. ಅದಕ್ಕೆ ಒಂದು ಚಿಟಿಕೆ ಅರಿಶಿನನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದು, ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ ಆ್ಯಡ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇಲ್ಲಿದೆ ನೋಡಿ ಮೇಯ್ನು ಏನಂದರೆ ಕಟ್ಟು. ಬೇಳೆ ಕುದಿಸಿ ಆದಮೇಲೆ ಅಂದರೆ ಸೋಸಿಟ್ಕೊಂಡಿರುವಂಥ ಕಟ್ಟು, ಈ ಕಟ್ಟನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ನೀವು ಅದರ ಬೇಸ್ ಮೇಲೆ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ರುಚಿಗೆ ನೀವು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಹೂರಣ ರೆಡಿ ಇರುತ್ತಲ್ಲ, ಸ್ವಲ್ಪ ಹೂರಣ ಹಾಕಿದರೆ ಇನ್ನೂ ಟೇಸ್ಟಾಗಿರುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಆಮೇಲೆ 2-3 ದಿನ ಇಟ್ಕೊಂಡು ತಿನ್ಬೋದು. ಆಮೇಲೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡ್ತಿರೋ ಯೂಟ್ಯೂಬ್ ಫ್ಯಾಮ್ಲಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.